ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜೆ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸ್ವಾಮಿ ಸದ್ಗುರು ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರು ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಪರಮಾರ್ಥ ಗೀತೆ ಶುರುವಾಗಿದೆ. ಇದು ಪ್ರಥಮ ಗತಿಯಲ್ಲಿ 1ನೇ ನುಡಿಯಿಂದ ನಾವು ಹೇಳಬೇಕಾಗ್ತದೆ. ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ರು. ಯಾಕಂತಂದ್ರ ನಾನು ಯಾರಿದ್ದೀನಿ ಅನ್ನುವಂಥದ್ದು ಶಿಷ್ಯನ ಒಂದು ಬೇಡಿಕೆ. ಯಾಕ ಸದ್ಗುರುವಿನ ಹತ್ರ ಹೋದಾಗ ನಾವು ದೊಡ್ಡದನ್ನೇ ಕೇಳಬೇಕು. ಯಾವ ರೀತಿ ಸಣ್ಣ ಪುಟ್ಟ ಬೇಡಿಕೆಯನ್ನು ಕೇಳುವಂಥದ್ದಲ್ಲ, ಹಂಗೈತ್ರಿ ಹಿಂಗೈತ್ರಿ ಅಂತ. ಆದ್ರ ಒಂದ್ಸಲ ಆ ದುಃಖ ಅನ್ನುವಂಥದ್ದು ಓದದ್ದು ಮತ್ತೆ ತಿರ್ಗಾ ಅದು ಒಳ್ಳೆ ಬರಬಾರ್ದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಸದ್ಗುರುವಿನಿಂದನೇ ಸಾಧ್ಯ ಆಗ್ತದೆ. ಸದ್ಗುರುವಿಗೆ ಅದನ್ನ ಸೇವಾದಿಗಳನ್ನ ಮಾಡಿ ಅದನ್ನ ಪಡ್ಕೊಳ್ಬೇಕು ಅಂತ ಮುಖ್ಯವಾದಂಥದ್ದು ಅಭಿಪ್ರಾಯ. ಯಾಕಂತಂದ್ರ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಇಂಥದನ್ನ ಕೊಡಾಕ. ಅತ್ಯಂತ ದುಃಖ ನಿವೃತ್ತಿ ಮಾಡುವಂತ ಶಕ್ತಿ ಯಾರ ಹತ್ರ ಅದ? ಸದ್ಗುರುವಿನ ಹತ್ರನೇ ಐತೆ. ಅತ್ಯಂತ ಆನಂದ ಪ್ರಾಪ್ತಿ ಮಾಡುವಂಥದ್ದು, ಪರಮಾನಂದ ಪ್ರಾಪ್ತಿ ಮಾಡುವಂತ ಶಕ್ತಿ ಸದ್ಗುರುವಿನ ಹತ್ರನೇ ಐತೆ. ಅದಕ್ಕೆ ಯಾವಾಗ ಸದ್ಗುರುವಿನ ಕಾಣಂಗಿಲ್ಲ ಅವಾಗ ನಮಗ್ ದುಃಖನೇ, ಅದು ಬಿಡುಗಡೆ ಆಗಂಗಿಲ್ಲ ನಮಗ. ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮುಖಾಂತರ ತಿಳ್ಕೊಳ್ಬೇಕಾದಂತ. ಇಲ್ಲಿ 1ನೇ ನುಡಿಯಲ್ಲಿ ಇಲ್ಲಿ ಯಾಕಂತಾರ ಶಿಷ್ಯ ಬಂದು ಗುರುವಿಗೆ ನಮಸ್ಕಾರ ಮಾಡಿದ. 1ನೇದ್ದು ನೋಡೋಣ ನುಡಿ. ಶ್ರೀ ಗುರುವಿಗೆ ಶಿಷ್ಯನು ಪೊಡಮೊಟ್ಟು, ರಾಗಮ್ಮಿಗೆ ಭಕ್ತಿಯೊಳಳವಟ್ಟು, ತನ್ನ ನಿಜ ಸ್ಥಿತಿ ತಾನೇನೆಂದು ಮುಂದಿನ ಪರಿಭವವೆಂತಾಯಿತೆಂದು, ಇನ್ನಿದು ಪರಿವುದು ಪಾಯಮಿದೆಂದು, ನನ್ನೇ ನನಗೀಗ ಪೇಳೆಂದು, ಭಿನ್ನೈಸಿದೊಡೆ ಗುರು ಉತ್ತಮನೊಂದು, ಮನ್ನಿಸಿದನು ಶಿಷ್ಯನುಳು ಇಂತೆಂದು, ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವನಿಂದಿಲ್ಲಿ, ನಿನಗರುಪುವೆನು ನಾನು ಈ ಗೀತೆಯೊಳು, ತನುಜನೆ ಕೇಳೈ ತಿಳಿದೊಲವಿ ನೋಡು ಅಂತ. ಇದು 1ನೇಯ ನುಡಿ. ಶಿಷ್ಯ ಯಾರಪ್ಪ ಅನ್ನುವಂಥದ್ದು. ಶ್ರೀ ಗುರುವಿಗೆ ಶಿಷ್ಯ ಎಂತ ಶಿಷ್ಯ ಇರ್ಬೇಕು ಅಂತಂದ್ರ ಅದೇ ವಿವೇಕ ವೈರಾಗ್ಯ ಶಮದಮಾದಿ ಸೆಟ್ ಸಂಪತ್ತನ್ನ ಮಾಡ್ಕೊಂಡಂಥದ್ದು. ಆತ ಹೆಂಗಿರ್ಬೇಕಂತಂದ್ರ ಮೋಕ್ಷದ ಅಪೇಕ್ಷೆ ಉಳ್ಳಂಥವನ್ ಇರ್ಬೇಕು. ಈ ಜನನ ಮರಣ ಅನ್ನುವಂಥದ್ದನ್ನ ರಹಿತನನ್ನಾಗಿ ಮಾಡ್ಕೊಳ್ಳುವಂತ ಭಾವ ಇರಬೇಕು. ಅಂದ್ರ ಮೋಕ್ಷದ ಅಪೇಕ್ಷೆಯನ್ನ ಹೊಂದಿರ್ಬೇಕತ್ತ. ಮತ್ತೆ ರಾಗಂ ಅಂದ್ರೆ ಪ್ರೀತಿ ಅನ್ನುವಂಥದ್ದು. ಇಲ್ಲೇನ್ ಹೇಳ್ತಾರ, ಇಂಥ ಒಂದು ಶಿಷ್ಯ ಬಹಳ ಭಕ್ತಿಯಿಂದ ಕೂಡ್ಕೊಂಡು, ಯಾಕಂದ್ರ ಶ್ರೀರಾಮಚಂದ್ರನು ಶಿಷ್ಯ ಅಲ್ಲ, ಅಥ ಗುರುಗಳಿಗೆ ವಸಿಷ್ಠ ಗುರುಗಳಿಗೆ ಶರಣಾಗತನಾಗಿ ಮೊದಲೇ ವಿವೇಕ ವೈರಾಗ್ಯ ಎಲ್ಲ ಬಂದಿತ್ತಗ. ಅದಕ್ಕ ಉತ್ತರಾರ್ಧ ಭಾಗದಲ್ಲಿ ಅದು ಪಟ್ಟಾಭಿಷೇಕ ಆಗಿತ್ತು. ಅದು ಏನ್ ಮಾಡ್ಬೇಕು, ರಾಜ್ಯಭಾರ ಮಾಡ್ಬೇಕಂತ ಆಸೆನೇ ಆಗ್ಲಿಲ್ಲ. ಸುಮ್ಮನೆ ಕೂತ್ಕೊಳಕ್ ಶುರು ಮಾಡದ. ಅವಾಗ ಎಲ್ಲರೂ ಹೋಗಿ ಹೇಳಿದ್ರು. ಅವಾಗ ವಸಿಷ್ಠ ಗುರುಗಳು ಕರೆದು ಕೇಳಿದಾಗ ಮೊದ್ಲೇ ರೆಡಿ ಆಗ್ಬಿಟ್ಟಿತ್ತು. ಯಾಕಂದ್ರ ವಿವೇಕ ವೈರಾಗ್ಯ ಆಗ್ಲಿ ಆತ ಮಾಡ್ಕೊಂಡಿದ್ದ. ಆತ ಮೋಕ್ಷದ ಅಪೇಕ್ಷವನ್ನ ಪಡ್ಕೊಂಡು ತತ್ವಜ್ಞಾನವನ್ನ ಪಡ್ಕೊಳ್ಬೇಕು ಗುರು ಮುಖಾಂತರ ಅಂತ ಭಯಭಕ್ತಿಯಿಂದ ಶ್ರೀ ವಸಿಷ್ಠ ಗುರುಗಳಿಗೆ ಕೇಳಿದ ಶಿಷ್ಯ. ಅದಕ್ಕೆ ಅಲ್ಲಿ ಏನ್ ಕೇಳ್ತಾನತ,
ರಾಗಮ್ಮಿಗೆ ಭಕ್ತಿಯೊಳಳ ಒಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದ ಅಂದ್ರ ನಾನು ಯಾರಿದ್ದೀನಿ, ನನ್ನ ನಿಜ ಸ್ವರೂಪ ಎಂತದಿರಬಹುದು, ಏನಿರಬಹುದು. ಅದಕ್ಕ ತನ್ನ ನಿಜ ಸ್ಥಿತಿ ತಾನೇನೆಂದು, ಮುಂದಿನ ಪರಿಭವ ಎಂತಾಯ್ತೆಂದು ನೋಡ್ರಿ. ಯಾಕಂತಂದ್ರ ಇದು ನನಗೆ ಜನನ ಮರಣ ಹೆಂಗ್ ಕೂಡ್ತಿರು, ಹೆಂಗಾಯ್ತು, ಯಾಕಾಯ್ತು. ಯಾಕಂತಂದ್ರ ನಾನು ಯಾರು ಇದ್ದೀನಿ ಮತ್ತೆ ಈ ಜನನ ಮರಣ ನನಗೆ ಯಾಕಾಯ್ತು. ಬಹಳ ಜನ ಏನೇನೋ ಹೇಳ್ತಾರಪ್ಪ, ಚಾರ್ವಾಕ್ರು ಹೇಳ್ತಾರ. ಅವ್ರ ಚಾರ್ವಾಕ್ ಮತದವ್ರು ಏನ್ ಹೇಳ್ತಾರ, ದೇಹಕ್ಕೆ ಆತ್ಮ ಅಂತ ಹೇಳ್ತಾರ. ಯಾಕಂತಂದ್ರ ಹಲವಾರು ಮತವಾದಿಗಳು ಕೆಲವರು ಏನಂತಾರ, ಈ ಇಂದ್ರಿಯಗಳಿಗೆ ಆತ್ಮ ಅಂತ ಹೇಳ್ತಾರ. ಮತ್ತೆ ಹಿರಣ್ಯ ಗರ್ಭವಾದಿ ಪ್ರಾಣಕ್ಕೆ ಆತ್ಮ ಅಂತ ಹೇಳ್ತಾರ ಅವರು ಮತವಾದಿಗಳು. ಉಪಾಸನೆ ಮಾಡುವಂಥವ್ರು ಉಪಾಸಕರು ಏನ್ ಹೇಳ್ತಾರ, ಅವರು ಮನಸ್ಸಿಗೆ ಆತ್ಮ ಅಂತ ಹೇಳ್ತಾರ. ಬೌದ್ಧನು ಬುದ್ಧಿಗೆ ಆತ್ಮ ಅಂತ ಹೇಳ್ತಾನ. ಯಾಕಂದ್ರೆ ಬಹಳಷ್ಟು ಹೇಳ್ತಾರ, ಶೂನ್ಯವಾದಿಗಳು ಶೂನ್ಯವೇ ಆತ್ಮ ಅಂತ ಹೇಳ್ತಾರ. ಹಲವಾರು ರೀತಿಯಿಂದ ಹೇಳ್ತಾರ ಮತವಾದಿಗಳು, ನಾನಾ ರೀತಿಯಿಂದ ಹೇಳ್ತಾರಪ್ಪ. ಯಾರ್ದು ಸಾಂಖ್ಯರು ಕೂಡ ಆತ್ಮ ಚಿದ್ರೂಪದನ ಅಂತ ಹೇಳ್ತಾರ. ಮತ್ತ ಆತ್ಮನು ಅಣು ಪರಿಮಾಣಗಳ ರೀತಿಯಲ್ಲಿ ಇದ್ದಾನ. ಅಳತೆ ವಿಷಯದಲ್ಲಿ ಅಂತರಾಳನು ಆತ್ಮ ಹೆಂಗದನ ಅಣು ಪರಿಣಾಮ ಅಂತ ಹೇಳ್ತಾರ. ಇದು ಮಧ್ಯಮ, ಯಾಕಂದ್ರೆ ದಿಗಂಬರನು ಆತ್ಮನು ದೇಹ ಮತ್ ದೇಹ ಉಚಿತ ಮಧ್ಯಮ ಪರಿಣಾಮ ಅಂತ ಹೇಳ್ತಾರ ಅವರು. ಯಾಕಂದ್ರೆ ವೇದಾಂತಿಗಳು ಆತ್ಮ ಒಬ್ಬನೇ ಅದನ, ಪೂರ್ಣ ಅದನ ಅಂತ ವೇದಾಂತಿಗಳು ಹೇಳ್ತಾರೆ. ಹಲವಾರು ಆತ್ಮರು ಹೇಳ್ತಾರೆ. ಆದ್ರ ವೇದಾಂತಿಗಳು ಮಾತ್ರ ಒಬ್ಬ ಆತ್ಮ ಅಂತಾನೆ ಪೂರ್ಣ ಆಗಿದಾನಂತ ಹೇಳ್ತಾರೆ. ಅದರಿಂದ ಇವರೆಲ್ಲರಿಗೆ ಹೇಳಿ ನನಗೆ ಬಹಳ ಸಂಶಯ ಆಗ್ಯದ. ಈಗ ನೋಡ್ರಿ, ನಾವು ನಿಜಗುಂಡ್ರ ಶಾಸ್ತ್ರ ಏನೋ ಈ ಶಾಸ್ತ್ರ ಹೆಂಗದಂದ್ರ ಆ ಮತದವ್ರು ಕೇಳ್ಬೇಕ್ರಿ, ಈ ಮತದವ್ರ ಅವ್ರಿಗೆ ಕೇಳ್ಬೇಕ್ರಿ, ಇದೇನಿಲ್ಲ. ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಯಾರು ಹುಟ್ಟಿ ಬಂದಿದಾರ ಎಲ್ಲರೂ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾದಂಥದ್ದು ನಿಜಗುಂಡ್ರ ಶಾಸ್ತ್ರ. ಅವ್ರ ಏನ್ ಅನ್ನಂಗಿಲ್ಲ ಇಲ್ಲಿ. ಈ ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ. ನಾವು ಅದಕ್ಕೆ ಹೇಳೋದು, ಒಂದನ್ನ ಕರೆಕ್ಟ್ ಆಗಿ ಹಿಡ್ಕೊಂಡು ಅದು ಕ್ರಮಬದ್ಧವಾಗಿ ಹೋದಾಗ ಮಾತ್ರ ಇದು ಜ್ಞಾನ ಆಗ್ತದೆ. ಇಲ್ಲಾಂದ್ರ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಂಗಿಷ್ಟು ಹಿಂಗಿಷ್ಟು ಅವ್ರೊಂಥರ ಹೇಳ್ತಾರೆ, ಇವ್ರೊಂಥರ ಹೇಳ್ತಾರೆ, ಯಾವ್ದಕ್ಕೂ ಆಗಂಗಿಲ್ಲ. ಅಲ್ಲಿ ಅರ್ಧಮರ್ಧ ಆಗ್ಬಿಡ್ತಿದೆ. ಅದಕ್ಕೆ ಇದು ಕ್ರಮಶಾಸ್ತ್ರ ಅಂತ ಹೇಳುವಂತ. ಈಗ ಒಂದನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳೆಲ್ಲ ಓದ್ತಿರ್ತಾವ. ಒಂದ್ ಆ ಸಬ್ಜೆಕ್ಟ್ ಏನಿರ್ತಾವ ಅಷ್ಟೇ ಓದ್ಬೇಕಾಗ್ತದೆ. ಬೇರೆ ಅವಕ್ಕ ಕೈ ಹಾಕಿದ್ರೆ ಅವನು ಓದವೇ ಅದಾವ, ಆದ್ರ ಆ ಕಡೆ ಒಂದಿಟ್ಟು ಅಂದ್ರೆ ಓದಕ್ ಸರಿ ಆಗ್ತದೆ ಅನ್ನೋದು. ಮತ್ತೆ ಕ್ರಮವಾಗಿ ಅಂತಂದ್ರೆ ಅದು ಏನು ಅದು ಸಬ್ಜೆಕ್ಟ್ ಅದ ಅದನ್ನೇ ಓದ್ಬೇಕಾಗ್ತದಲ್ಲ. ಅದ್ರಂಗ ಇಲ್ಲಿ ಕೂಡ ನಾನಾ ರೀತಿಯಿಂದ ಮತವಾದಿಗಳು ಅದ ಹೇಳ್ತಾರೆ, ಇದು ಹೇಳ್ತಾರೆ. ಹಲವಾರು ರೀತಿ ಸಂಶಯ ನನಗಾಗ್ಯದಪ್ಪ. ಈ ಮನಸ್ಸು ಹೆಂಗಾಗ್ಯದ, ಬಹಳಷ್ಟು ಸಂಶಯದಿಂದ ಕೂಡಿದಾಗ್ಯದ. ಅದಕ್ಕ ನೀನು ಗುರುವೇ ಕರುಣಾಮಯ್ಯ ಆದಂತ ಸದ್ಗುರುನಾಥನೇ, ನೀನು ಯಾವ್ದಕ್ಕ ಆತ್ಮ ಅಂತ ಹೇಳ್ತೀರ ಅದನ್ನ ನಾನು ನಿಶ್ಚಯವಾಗಿ ನೀವ್ ಹೇಳ್ರಿ, ನಾನು ನಿಶ್ಚಯವಾಗಿ ನಂಬುತ್ತೀನಿಪ್ಪ. ನೀವ್ ಹೇಳಿದ್ದು ವೇದ ವಾಕ್ಯ ನನಗ, ಅದಕ್ಕ ನನಗಿದನ್ನ ತಿಳಿಸ್ರಿ ಅಂತ ಹೇಳ್ತಾ ಇದ್ದಾನ ಯಾರ ಶಿಷ್ಯ. ಮತ್ತ ಕೇಳ್ತಾ ಇದ್ದ ಏನು ಇಲ್ಲಿ ಹೇಳ್ತಾರ ನೋಡ್ರಿ, ಹಿನ್ನಿದು ಪರಿಯುವುದು ಉಪಾಯಮಿದೆ ಅಂತ. ಈ ಜನನ ಮರಣ ಅನ್ನುವಂಥದ್ದು ನನಗ ಹೆಂಗಾಯ್ತು, ಅದು ಯಾವುದ್ರ ಸಲುವಾಗಿ ಬಂತು? ಇದು ಹುಟ್ಟು ಅನ್ನುವಂಥದ್ದು, ಸಾವು ಅನ್ನುವಂಥದ್ದು, ಇದು ಮುಂದಿನ ಪರಿಭವ ಎಂತಾಯ್ತು, ಇದು ಹೆಂಗಾಯ್ತಪ್ಪ ಇದು. ಅದಕ್ಕ ಇಲ್ಲಿ ಕೂಡ ಬಹಳಷ್ಟು ವಿಚಾರಗಳು ಹೇಳ್ತಾರ ಅವ್ರು. ಯಾಕಂದ್ರೆ ಹುಟ್ಟು ನನ್ನ ಕೈಯಲ್ಲಿಲ್ಲ, ಹೋಗೋದು ನನ್ನ ಕೈಯಾಗಿಲ್ಲ, ಬರೋದು ನನ್ನ ಕೈಯಾಗಿಲ್ಲ, ಇದೇ ತಾನೇ ನಡೆದದ ಇದು. ಅದಕ್ಕೆ ಇದು ಹೆಂಗಾಯ್ತು? ಇನ್ನಿದು ಪರಿಯುವುದು ಉಪಾಯಮಿದೆ ಅಂತ. ಮತ್ತೆ ಇದನ್ನ ನಾನು ಕಳ್ಕೊಬೇಕಾದ್ರ ಏನದು ಉಪಾಯ ಏನದ? ಇದರಿಂದ ನಿವೃತ್ತಿ ಆಗ್ಬೇಕಾದ್ರ ಈ ಸಂಸಾರ ಅಂತಂದ್ರೆ ಏನು? ನಾ ಮುಂದಿನ ಹೆಂಡತಿ ಮಕ್ಕಳು ಗಂಡ ಅಂತ ಅಲ್ಲ ರೀ. ಅದಕ್ಕೆ ನಿನ್ನೆ ವಿಷಯಗಳು ಬಂದಾವ. ವಿಷಯಗಳು ವಿಷ, ಹೆಣ್ಣು ಹೊನ್ನು ಮಣ್ಣು ಇವೇನು ತೋರ್ತಾವ 3 ಅಂತ ಇರ್ತಾವ. ಇದ್ರ ಹಿಂದ್ಗಡೆ ಎಷ್ಟದ ಲೆಕ್ಕಕ್ಕ ಅದಕ್ಕೆ
100,000 ಕೋಟಿ ಉಂಟು ಅಂತ ಹೇಳ್ತಾರ ಅವ್ರು ಮಹಾತ್ಮರು. ಅಷ್ಟೊಂದು ದುಃಖಗಳು ಅದಾವ ಅದರಿಂದ. ಮತ್ತ ಅವೇ ಸತ್ಯ ಅವೇ ಸರಿ ಅಂತ ಹೊಂಟದ್ದೇ ಆದ್ರೆ ಎಷ್ಟು ದುಃಖಕ್ಕೆ ಗುರಿ ಆಗ್ತೀನಿ ನೀನು. ಅದಕ್ಕ ಇಲ್ಲೇನ್ ಹೇಳ್ತಾರ, ಈ ಸಂಸಾರ ನಿವೃತ್ತಿ ಹೆಂಗಾಗ್ತದ, ಯಾವ ಸಾಧನದಿಂದ ಆಗ್ತದೆ ಇದು? ಈ ಜನನ ಮರಣ ಅನ್ನುವಂಥದ್ದು ದೊಡ್ಡ ಸಂಸಾರ ಇದು. ಯಾಕಂದ್ರ ಒಬ್ಬ ಸನ್ಯಾಸಿ ಸಂಸಾರವನ್ನು ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡಿದ್ದಾನಂತ ಮುಕ್ತನಾಗೇನಂತ ಅಲ್ಲ ಅರ್ಥ. ಶರೀರ ಬಿಟ್ಕೊಂಡು ಹೋಗಿ ಕುಂತಿರ್ಬೇಕು ಅಷ್ಟೇನೆ ಹೊರತಾಗಿ ಆತೇನು ಬಿಡುಗಡೆ ಆಗಿಬಿಟ್ಟಾನಪ್ಪ ಮುಕ್ತನಾಗೇನಂತ ಹೇಳಕ್ ಬರ್ತದನ? ಸಾಧ್ಯನೇ ಇಲ್ಲ. ಹೇಳಿದಾರಲ್ಲ ಅವ್ರು. ಯಾಕಂತಾರ ಆತ ಮಾಡ್ಕೊಂಡಂತ ಒಂದು ಪೂರ್ವ ಸಾಧನೆಗಳು ಬಹಳಷ್ಟು ಇರ್ತಾವ. ಅಥವಾ ಗುರುವಿನ ಪಾದದಲ್ಲಿ ಕೂತ್ಕೊಂಡು ಸೇವಾದಿಗಳನ್ನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ಜನನ ಮರಣ ರಹಿತನನ್ನಾಗಿ ಮಾಡೋದಕ್ಕೆ ಸನ್ಯಾಸಿಗಳಾಗಂಥದ್ದು. ಯಾಕ ಈ ಸಂಸಾರ ಜಂಜಾಟ್ ಇರ್ತದ, ಬಹಳಷ್ಟು ಕಷ್ಟ ಆಗ್ತದ. ಈ ಸಂಸಾರದ ಎದುರುಗಡೆ ಸಂಸಾರದಾಗ ಈಜ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಕಷ್ಟನೂ ಅದ, ಸುಲಭನೂ ಅದ. ಈ ಸಂಸಾರದಾಗ ಎಲ್ಲಾ ಒಂದು ಅಡೆಗಳ ಮಧ್ಯೆ ಈ ಭಾವವನ್ನ ಇಟ್ಕೊಂಡು ಕೇಳ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಅದಕ್ಕೆ ಅಲ್ಲಿ ಸುಲಭ ಆಗ್ತದ ಅಂತೇಳಿ ಸನ್ಯಾಸಿ ತೊಟ್ಕೊಂಡು ಆತ ಏನ್ ಮಾಡ್ಬೇಕು, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ಅದ್ರಾಗ ಅವಾಗ ಸಂಸಾರದಿಂದ ನಿವೃತ್ತಿ ಅಂತ ತಿಳ್ಕೊಬೇಕಾಗ್ತದೆ. ಅಲ್ಲಿ ತನ ಆತ ಇದನ್ನೇನು ಮಾಡ್ಕೊಳ್ಳೋದೇ ಇದ್ರೆ ಬರೇ ಶರೀರ ಒಂದು ಕಾವಿ ಬಟ್ಟೆ ಹಾಕೊಂಡು ಸನ್ಯಾಸಿ ತರ ಮಾಡಿದ್ರು ಕೂಡ ಆತ ಜನನ ಮರಣದಿಂದ ಬಿಡುಗಡೆ ಆಗ್ಯಾನಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಸಾರದಾಗ ಇದ್ರು ಕೂಡ ಜನನ ಮರಣ ಅದ್ ಗೆಲ್ಲಕ್ ಬರ್ತದ. ರಹಿತನಾಗಿ ಜನನ ಮರಣ ರಹಿತನಾಗಿ ಮಾಡ್ಕೊಳಿಕ್ ಬರ್ತದ. ಯಾಕೆ ಬರ್ತದ ಅಂತಂದ್ರೆ ಇಲ್ಲಿ ಮನಸ್ಸು ಅಹಂಕಾರ ಮಮಕಾರದಿಂದ ವಿಮುಕ್ತನಾಗಬೇಕಾಗ್ತದ. ಜನನ ಮರಣವನ್ನ ಸದ್ಗುರು ವಾಕ್ಯವನ್ನ ಕೇಳಿ ಇಲ್ಲಿ ನಾನು ಯಾರಿದ್ದೀನಿ ಅಂತ ತಿಳ್ಕೊಳಿಕ್ ಸಾಧ್ಯ ಅದಿಲ್ಲ. ಆಯ್ತು ಅಂತಂದಾಗ ಆತ ಈ ಸಂಸಾರದಿಂದ ಆತ ಬಿಡುಗಡೆ ಆಗಿದಾನ ಅಂತ ಅರ್ಥ ಆಗ್ತದೆ. ಅದಕ್ಕೆ ಏನು ಗೊತ್ತೇ ಇಲ್ಲ. ಶಿಷ್ಯ ಪಾದಕ್ಕೆ ಬಂದು ಬಿದ್ದಾನ, ಈ ಜನನ ಅಂದ್ರೆ ಏನು, ಮರಣ ಅಂದ್ರೆ ನನಗ್ ಬಹಳ ಸಾಕು ಹೋಗ್ಯದ, ಅಪ್ಪ ನೀನ್ ನನ್ನನ್ನು ಕಾಪಾಡೋ ತಂದೆ. ಈ ಸಂಸಾರ ನಿವೃತ್ತಿ, ಸಂಸಾರ ಅಂದ್ರೆ ಯಾವ್ದು, ಜನನ ಮರಣ ನಿವೃತ್ತಿ ಆಗ್ಬೇಕಾದ್ರೆ ಯಾವ ಸಾಧನ ಐತಪ್ಪ ಅಂದ್ರ ಕರ್ಮ ಮಾಡ್ಬೇಕ, ಉಪಾಸನೆ ಮಾಡ್ಬೇಕ, ಅಥವಾ ಈ ಜ್ಞಾನ, ಈ 3 ಕೂಡಿ ಸಾಧನ ಐತೋ ಹೆಂಗ? ಜನನ ಮರಣ ರಹಿತನನ್ನಾಗಿ ಮಾಡ್ಬೇಕು, ನಾನು ಆನಂದವಾಗಿ ಇರ್ಬೇಕಂತಂದ್ರ ಏನ್ ಕರ್ಮ ಮಾಡ್ಬೇಕ, ಅಥವಾ ಉಪಾಸನೆ ಮಾಡ್ಬೇಕ, ಅಥವಾ ಜ್ಞಾನ ಮಾಡ್ಬೇಕ, ಅಥವಾ 3 ಕೂಡಿ ಮಾಡ್ಬೇಕು ಇದಕ್ ಸಾಧನ, ಅಥವಾ ಒಂದೊಂದು ಸಾಧನಗಳು ಮಾಡ್ಬೇಕು, ಅಥವಾ ಕರ್ಮ ಮಾಡ್ಬೇಕ, ಉಪಾಸನೆ. ಇವೆಲ್ಲ ಕರ್ಮ, ಉಪಾಸನೆ, ಜ್ಞಾನ ನೋಡ್ರಿ, ಇವು ಕರ್ಮಗಳು. ಯಾಕಂದ್ರೆ ಇವು ಸಮುಚ್ಚಯ ಅಂತ ಹೇಳ್ತಾರೆ. ಈ 3 ಕೂಡಿದಾಗ ಏನಾಗ್ತಾವ, ಸಮುಚ್ಚಯ ಅಂತ ಹೇಳ್ತಾರೆ. ಇವು 3 ಕೂಡ್ಕೊಂಡು ಸಾಧನೆ, ಇವೆಲ್ಲ ಜ್ಞಾನಕ್ಕೆ ಅದ್ರ ನನ್ನನ್ನ ನಾನು ತಿಳ್ಕೊಳಕ, ಈ ದುಃಖದಿಂದ ಬಿಡುಗಡೆ ಆಗಾಕ ಇವು 3 ಸಾಧನ ಅದಾವೇನು? ಯಾಕಂತಂದ್ರ ಬಹಳಷ್ಟು ಮತವಾದಿಗಳು, ಪೂರ್ವ ಮೀಮಾಂಸಕರು ಪಾಪವನ್ನ ಈ ಕರ್ಮತ್ಯಾಗ ಪೂರ್ವಕ ಪುಣ್ಯ ಕರ್ಮಗಳನ್ನ ಮಾಡುವುದೇ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರ. ಪುಣ್ಯ ಕರ್ಮಗಳನ್ನ ಮಾಡುವಂತದ್ರಿಂದ ಮೋಕ್ಷಕ್ಕ ಸಾಧನ ಅಂತಾರ. ನ್ಯಾಯ ವೈಶೇಷಿಕರು ಏನ್ ಹೇಳ್ತಾರ, ಮೊದಲ ನೋಡ್ರಿ ಅನಾತ್ಮ ವಸ್ತುಗಳನ್ನ ವಿಚಾರ ಮಾಡಿದ್ಮೇಲೆ ಆತ್ಮವಸ್ತು ತಾನೇ ಪ್ರಾಪ್ತಿ ಆಗ್ತದೆ ಅಂತ ಇವ್ರು ಹೇಳ್ತಾರೆ. ಯಾರು? ನ್ಯಾಯ ವೈಶೇಷಿಕರು. ಅದರಿಂದ ಅನಾತ್ಮ ವಿಚಾರವೇ ಮೋಕ್ಷಕ್ಕ ಸಾಧನ ಅಂತ ಹೇಳ್ತಾರ. ಸಾಂಖ್ಯರು ಏನ್ ಹೇಳ್ತಾರ, ಪ್ರಕೃತಿ ಪುರುಷರುಗಳು ವಿವೇಕ, ಆ ವಿವೇಕ ಏನೈತೆ ಅದೇ ಮೋಕ್ಷಕ್ಕೆ ಸಾಧನ ಅಂತ ಅವ್ರು ಹೇಳ್ತಾರ. ಇವರು ಯೋಗದವ್ರು ಏನ್ ಹೇಳ್ತಾರ, ಯಮ ನೇಮಾದಿ ಆಸನಗಳನ್ನ ಮಾಡಿದ ಅಷ್ಟಾಂಗ ಈ ಮಾಡೋದ್ರಿಂದ ಚಿತ್ತ ಏನಾಗ್ತದ, ವೃತ್ತಿ ನಿರೋಧ ಆಗ್ತದ, ಅಂದ್ರೆ ಮನಸ್ಸು ಅಲ್ಲಿ ಲಯ ಆಗ್ತದ, ಅದಕ್ಕೆ ಮೋಕ್ಷ ಅಂತ ಹೇಳ್ತಾರೆ ಅವರು. ಅದರಿಂದ ನನಗ ನೀವು, ನಾನು ಅವ್ರ ದಿವಸ ನಂಬಂಗ್ಲಪ್ಪ, ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ, ನೀವು ಒಂದು ನಿಶ್ಚಯವಾಗಿ ನನಗೆ ದಾರಿ ತೋರಿಸ್ರಿ. ಯಾಕಂದ್ರೆ ದಾರಿ ಹೋಗುವಂಥದ್ದು ನೀಟಾಗಿ ಗೊತ್ತಿದ್ದವನೇ ದಾರಿ ತೋರಿಸ್ತಾನ, ಗೊತ್ತಿಲ್ಲಾರ್ದವ್ರು ಏನ್ ತೋರಿಸ್ತಾರ, ಮತ್ತೆ ಆ ಕಡೆ ದಾರಿ ತಪ್ಪಿಸ್ಬಿಡ್ತಾರ ನಿಂಗೆ. ಪಕ್ಕ ದಾರಿ ಗೊತ್ತಿದ್ದವ್ರು ಇಲ್ಲಿ ತೋರಿಸುವಂತಹದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಯಾಕಂದ್ರೆ ಒಬ್ಬ ನದಿ ದಾಟ್ಬೇಕಾದಾಗ ಗೊತ್ತಿದೆ ನಿಮ್ಗೆಲ್ಲರಿಗೆ,
ಅಲ್ಲಿ ಕೂತ್ಕೊಂಡಿದ್ದ, ಒಬ್ಬ ಕೂತ್ಕೊಂಡಿದ್ದ, ಒಬ್ಬನ್ ಬಂದ ಆರ್ಬೇಕಂತ ನಿಂತ್ಕೊಂಡ. ಈ ನದಿ ಬಹಳ ಆಳ ಐತೇನಂತ ಕೇಳದ ಆತ ಅಂದ, ಆರ್ಬೋದು ಬೇಕಾದಂಗ, ಹೋಗ್ಬೋದು, ಏನಿಲ್ಲ ಅಷ್ಟೇನಿಲ್ಲ ಹೋಗ್ರಿ ಅಂತಂದ. ಆತ ಸ್ವಲ್ಪ ವಿಚಾರ ಮಾಡದ, ಆತಗ ಏನಾಗ್ಯದ, ಕಣ್ಣೇ ಇಲ್ಲ. ಆತಗ ಅನಿಸ್ತಿತ್ತು ಕಣ್ಣೇ ಇಲ್ಲಲ್ಲ, ಇತೆ ಹೆಂಗ ಆಳ ಅಂತ, ಇತೆ ಯಾವಾಗ ಹೋಗ್ಯಾನ ಅಂತೇಳಿ ಆತಗ ಅನುಮಾನ ಬಂತು. ಆಗ್ಲಿಲ್ಲ. ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲೇನ ಆರ್ಬೇಕಂದ್ರೆ ಅಲ್ಲೊಬ್ಬ ಕುಂತಿದ್ದ. ಆತಗ ಇದು ಆರ್ಬೋದೇನದೆ, ಬಾಳ ಒಳಗೇನಿಲ್ಲ, ನೀವು ಆರ್ಬೋದು ಹೋಗ್ಬೋದು ಅಂತ. ಅದಕ್ಕೆ ಖಾಲಿ ಇರ್ಲಿಲ್ಲ. ಇದೇ ಹೆಂಗ್ ಹೋಗ್ಯಾನ ಅದನ್ನು ಅನುಮಾನ ಆಯ್ತು. ಮುಂದಿನ ಆತತ್ ಹೋದ ನದಿ ಬೆಲೆ, ಇದು ದಾಟಬೋದೇನ್ರಿ ಆಳ ಅಂತಂದ್ರೆ ಒಬ್ಬ ಕೇಳ್ದ, ಅದು ಅದೇ ತನ ಬಂದಿದ್ದಾತ. ಅದಕ್ಕೆ ಕೇಳಿದೇನೆ, ಆರ್ಬೋದು ಬಿಡ್ರಿ, ನಾನು ಆರಾಕತ್ತೀನಿ ತಗೊಳ್ರಿ ಅಂತ ಹೇಳ್ಬಿಟ್ಟು ಅವ್ನ ಹಾರಿ ಈಸ್ಕೊಂತ ಹೋಗ್ಬಿಟ್ಟು, ನಾನು ನಿಂದ ಬಾ ನೀನ್ ಬರ್ತಿ ಅಂತ. ಏನಿಲ್ಲ ಚಲೋ ಅದ, ನಾನು ಆರಾಕತ್ತೀನಿ ನೋಡಂತ ಹಾರೇ ಬಿಟ್ಟ ಅವನು. ನಾನು ನಿಂದ ಬಾ ಅಂತಂದ್ರೆ ಇನ್ಕೊಂಡು ಆತ ಹೋದ. ಹಾಗಾಗಿ ಹೇಳುವಂತ ಉದ್ದೇಶ ಅಂದ್ರೆ ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಹಳ ಮುಖ್ಯ ಅಂತದ್ ಕೇಳಕತ್ತಾನಿತ ಶಿಷ್ಯ. ಯಾಕಂದ್ರೆ ಆತನಿಂದನೇ ಕೆಲಸ ಆಯ್ತು. ಎರಡು ಗೊತ್ತಿರ್ಬೇಕು, ಶ್ರೋತ್ರಿಯತ್ವನೂ ಇರ್ಬೇಕು, ಬ್ರಹ್ಮನಿಷ್ಠತ್ವನೂ ಇರ್ಬೇಕಾಗ್ತದೆ. ಎರಡೂ ಇರ್ಬೇಕಾಗ್ತದೆ. ಒಂದಿದ್ರೆ ಕೆಲಸ ಆಗಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ಆತ ಏನ್ ಮಾಡದ, ನೀವು ನನಗ ಆ ನಿಶ್ಚಯವಾಗಿ ಮೋಕ್ಷದ ಉಪಾಯವನ್ನ, ಅದ್ರ ಸಾಧನವನ್ನ ನನಗ್ ಹೇಳ್ರಿಪ್ಪ ಗುರುವೆ. ಯಾಕಂದ್ರ ಇದು ಕಣ್ಣೊಳಗ್ ಬಿದ್ದದ ಕಸುರಪ್ಪ, ಅದನ್ನ ಅಲಕ್ಷ್ಯ ಮಾಡಂಗಿಲ್ಲ. ಯಾಕಂದ್ರೆ ಅಲಕ್ಷ್ಯ ಮಾಡಿದ್ರ ಕಣ್ಣೇ ಹೋಗ್ಬಿಡ್ತದ. ಮತ್ತ ಕಾಲಿಗೆ ಮುಳ್ಳು ನಟ್ಟದಂತಂದ್ರ ಅದನ್ನ ಹಂಗ ಬಿಟ್ರೆ ಸುಮ್ಮಿರ್ತದ ಅನ್ನೋದ. ಬರ್ತಾ ಕೊಳತ್ ಹೋಗ್ಬಿಡ್ತದ, ಕಾಲು ಬೇರ್ಸ್ಬಿಡ್ತದ ಒಳಗೆಲ್ಲ. ಅದಕ್ಕ ಕಾಲೊಳಗಿನ ಮುಳ್ಳು ಇವೆಲ್ಲ ಏನ್ ಮಾಡ್ತಾವಂದ್ರ, ಈ ರೋಗ ಆಗಿರ್ಬೋದು, ಈ ಸಂಶಯ, ಮನಸ್ಸಿನಲ್ಲಿರುವಂತ ಸಂಶಯ, ಇದನ್ನ ಉದಾಸೀನ ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ, ತನ್ನ ಅನರ್ಥವನ್ನ ತಾನೇ ಮಾಡ್ಕೊಂಡಂಗ ಆಗ್ತದಪ್ಪ. ಈ ರೀತಿ ನೀತಿ ವಚನ ಅದ. ಅದಕ್ಕ ನೀವು ನನ್ನ ಸಂಶಯವನ್ನ ಈಗಲೇ ಕಳ್ರಿಪ್ಪ. ಅದಕ್ಕೆ ಹೇಳ್ತಾರ, ಇನ್ನಿದು ಪರಿಯುವುದು ಪಾಯಮಿದೆ ಅಂದು ನನ್ನೇ ನೆನಗೀಗ ಪೇಳಿ ಅಂತ. ನನಗೀಗ ಹೆಂಗ ಮಾಡ್ತೀರಪ್ಪ ಅಂದ್ರೆ ನನಗ್ ತಕ್ಷಣದಲ್ಲೇ ಹೇಳ್ರಿ. ನನಗ್ ನಾಳೆ ನೋಡೋದು ನಾಡ್ದು ನೋಡೋಣ ಅನ್ನೋದು ಬೇಡ ಗುರುವೇ. ನೋಡ್ರಿ ಹೆಂಗ ಅಲ್ಲ, ಇಲ್ಲಿ ಶಿಷ್ಯ ಕೇಳ್ಕೊಳ್ಳುವಂಥದ್ದು ಎಂಥ ಒಂದು ವಿಚಾರ ಕೇಳಕತ್ತನ್ರಿ. ಇಂತ ಕೇಳಿದಂಥದ್ದು ಸದ್ಗುರುನಾಥ ಆತ ಹೇಳಕ್ಕೂ ರೆಡಿ ಇರ್ಬೇಕಲ್ಲ. ಅದಕ್ಕ ನನಗ್ ನಾಳೆ ಅನ್ಬೇಡ, ನಾಡ್ದು ಅನ್ಬೇಡ, ಆವಾಗ ಅನ್ಬೇಡ, ಈಗ ಅನ್ಬೇಡ, ನನಗ್ ತಕ್ಷಣ ಹೇಳ್ರಪ್ಪ. ನನಗೀಗ ಪೇಳೆ ಅಂತ, ನನಗ್ ಈಗ್ಲೇ ಹೇಳ್ರಪ್ಪ. ಭಿನ್ನೈಸಿದೊಡೆ ಗುರು ಉತ್ತಮನೊಂದು. ಯಾಕಂದ್ರ ಆ ಗುರುಗಳಿಗೆ ಆತ ಏನ್ ಮಾಡದ, ಕೇಳ್ಕೊಳಕತ್ತಾನ. ಬಹಳಷ್ಟು ವಿಚಾರದಿಂದ ಆತ ನೋಡ್ರಿ ನನಗ ಹೇಗಾದ್ರೂ ಮಾಡಿ ನನ್ನನ್ನ ಪಾರ್ ಮಾಡು ಗುರುವೇ ಅಂತ ಹೇಳ್ಬಿಟ್ಟು ಸದ್ಗುರುಗಳ ಹತ್ರ ಕೇಳ್ತಾ ಇದ್ದಾನ. ಭಿನ್ನೈಸ್ ಅಂತ ಬೇಡಿಕೊಂಡ, ಕೇಳ್ಕೊಂಡ. ಅದಕ್ಕ ಅವಾಗ ಶಿಷ್ಯ ನುಳಿಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವನಿಂದಿಲ್ಲಿ. ನೋಡ್ರಿ ಏನಾಯ್ತು, ಇದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು ಗುರುವಿಗೆ. ಅವರು ಬಂದು, ಇಲ್ರಪ್ಪ ನನ್ನ ಮಗನಿಗೆ ನೌಕರಿ ಆಗಿಲ್ಲ, ನನ್ನ ಮಕ್ಕಳಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಹಂಗೈತಿ ಹಿಂಗೈತಿ ಅಂದ್ರೆ ತಪ್ಪಂತಾರ ಅವ್ರು. ಅಷ್ಟು ಇದ್ ಮಾಡಲ್ಲ. ಅವೆಲ್ಲ ನಾಶ ಹೋಗುವಂಥದ್ದು. ಇದಕ್ಕೆಲ್ಲ ಭ್ರಮೆ ತಗೊಂಡದ, ಇದು ನಂದು ಅಂತ ಬಡದಾಡಕತ್ತದ ಅಂತ ಅವ್ರು ಅಷ್ಟೇ ಮಾಡ್ಬಿಡ್ತಾರೆ. ಆದ್ರ ಈತ ಏನ್ ಕೇಳಕತ್ತಾನ, ನನಗ್ ಹುಟ್ಟು ಸಾವು ಇದು ಹೆಂಗ್ ಬಂತು, ಇದ್ರಿಂದ ನನ್ನ ಪಾರ್ ಮಾಡ್ರಪ್ಪ. ಈಗ್ಲೇ ಹೇಳ್ರಿ ನನಗೆ ಈ ತತ್ವವನ್ನ. ಇದನ್ನ ಕೇಳಿದಾಗ ಅವ್ರಿಗೆ ಬಹಳ ಖುಷಿ ಆಯ್ತು ಗುರುಗಳಿಗೆ. ಈ ಶಿಷ್ಯನ ಮಾತು ಕೇಳಿ, ಯಾಕಂದ್ರ ಶ್ರೀರಾಮಚಂದ್ರ ಹಂಗ ಹೇಳಿದಾಗ ಯಾಕಿರ್ಬೋದು, ಹಿಂಗ್ಯಾಕ್ ಮಾಡಕತ್ತಾನ ಅನ್ಸಿತ್ತು. ಇದನ್ನೆಲ್ಲ ಕೇಳಿದಂತ ವಸಿಷ್ಠ ಗುರುವಿಗೆ ಬಹಳ ಸಂತೋಷ ಆಗ್ಬಿಡ್ತು. ಇದು ಗುರು ಶಿಷ್ಯರ ಒಂದು ಸಂವಾದ ಇದು. ಅವಾಗ ಇಲ್ಲಿ ಹೇಳತ್ತಾರ ನೋಡ್ರಿ, ಶಿಷ್ಯ ಇಲ್ಲಿ ಕೇಳಿದಾನ, ಅಪ್ಪ ನನ್ನನ್ನ ಪಾರ್ ಮಾಡ್ರಿ ಅಂತ ಕೇಳಿದಾಗ ಅವಾಗ ಬಹಳ ಖುಷಿಯಾಗಿ ಅವ್ರ ಉತ್ತರ ಹೇಳ್ತಾರ. ಏನ್ ಹೇಳ್ತಾರ,
ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವನ್ನಿಂದಿಲ್ಲಿ. ಬಹಳ ಖುಷಿಯಾಗಿ ಉತ್ತರ ಕೊಡ್ತಾರಲ್ಪ. ಯೋಗ ವಾಸಿಷ್ಠ ಕೇಳಲೆ, ಯೋಗ ವಾಸಿಷ್ಠದಲ್ಲಿ ಹೇಳಿದಂಥ ವಾಸಿಷ್ಠಾದಿಗಳಲ್ಲಿ ಅನ್ನುವಂಥ ವಿಚಾರವನ್ನ ಹೇಳತ್ತಾರ ಅವರು. ಇದರಲ್ಲಿ ಏನಂದ್ರ ಶ್ರುತಿ ಸ್ಮೃತಿ ಪುರಾಣ ಇವೆಲ್ಲವುಗಳನ್ನ ಮೊದಲಾದವುಗಳೆಲ್ಲ ಹೇಳಿದ ಒಂದು ಅರ್ಥವನ್ನ ಸಂಗ್ರಹಿಸಿ ವಾಸಿಷ್ಠಾದಿಗಳಲ್ಲಿ ಅಂತ ಎಲ್ಲವನ್ನ ತಗೊಂಡು ಹೇಳಿದಂತ ಒಂದು ತತ್ವಾರ್ಥ. ತತ್ವಾರ್ಥ ಅಂತಂದ್ರ ಒಂದು ತತ್ವದ ವಿಚಾರವನ್ನ ನಾನು ನಿನಗೆ ಹೇಳ್ತೀನಿ ನೋಡ್ರಿ. ಅದಕ್ಕೆ ಈ ನಿಜವಾದ ಒಂದು ನಿಜ ಅರ್ಥವನ್ನ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಏನ್ ಹೇಳ್ತಾರ ಅವರು, ಯೋಗ ವಾಸಿಷ್ಠ ಶ್ರುತಿ ಸ್ಮೃತಿ ಪುರಾಣಾದಿಗಳಲ್ಲಿ ಹೇಳಿದಂತ ತತ್ವಾರ್ಥವನ್ನ, ಖರೆ ತತ್ವಾರ್ಥವನ್ನ, ನಿಜ ತತ್ವಾರ್ಥವನ್ನ ನಾನು ಇಂದು ಈಗಲೇ ನೋಡ್ರಿ, ತತ್ವಾರ್ಥ ನಿಂದು ಇಲ್ಲಿ ಈಗಲೇ ನಿನಗ ಹೇಳ್ತೀನಿ. ನಾನು ಈ ಗೀತೆ ಹೇಳಿ ಇದರಲ್ಲಿ ನಾನು ಹೇಳ್ತೇನೆ. ತನುಜನೆ ಕೇಳೈ, ತನುಜನೆ ಅಂದ್ರೆ ಶಿಷ್ಯ ಮಗ ಹೇಳ್ತಾರೆ ಗುರುಗಳು. ಕೇಳಿ ಹೆಂಗ ಕೇಳಿ ತಿಳಿ. ಹೆಂಗ್ ತಿಳಿತಿ? ಒಲವಿ ನೋಡು, ಒಲವಿಂದ ತಿಳ್ಕೊ. ಕಾಟಾಚಾರಕ್ಕೆ ಹಂಗ ಹೇಳಕತ್ತಾರ, ನಾ ಹಿಂಗ್ ಕೇಳ್ತೀನಿ ಅನ್ಬೇಡ. ಬಹಳ ಖುಷಿಯಿಂದ ಕೇಳು, ಒಲವಿನಿಂದ ಕೇಳು, ಪ್ರೀತಿಯಿಂದ ಕೇಳು. ಇದನ್ನ ಹೇಳ್ತೀನಿ ಅಂತ ಹೇಳ್ತಾರೆ ಶಿಷ್ಯರು. ಖುಷಿ ಆಗ್ಬಿಡ್ತೀನಿ ಅಂತ ಕೇಳಿದ್ರ ಅವರಿಗೆ. ಈಗ ಎರಡನೇದಿಯಲ್ಲಿ ಹೇಳ್ತಾರೆ, ಏನ್ ಹೇಳ, ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ್ಕೆ ವಿಷಯ ಮಲ್ಲೆಂದು. ಪೇಳುತ್ತ ಮತ್ತೊಂದನುವಿಂದಂ ಕೇಳು ಉಪದೇಶಿಸಬೇಕಾದರಿಂದಂ. ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಂಕುರು ಹಿಟ್ಟು ವಶ್ಯಮಿದೆಂದೆನೆ ರಕ್ಷಿಸಿಕೊಟ್ಟು. ಮನಸ್ಸಿಗೆ ಗೋಚರಮೆಂದೆನಿಸುತ್ತಾ ಜಾನಿಸಿ ಪೇಳಿತು ಶ್ರುತಿಗಳ ಮತ್ತ ಅಂತ ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ. ಯಾಕಂದ್ರ ಸುಜನ ಏನ್ ಹೇಳ್ತಾ ಇದ್ದಾರ ಅವ್ರು ಎರಡನೇ ನುಡಿಯಲ್ಲಿ? ಸುಜನ ಅಂದ್ರೆ ಏನು? ಸುಜನ ಶಿರೋಮಣಿ ಅಂತ ಹೇಳ್ತಾರ. ಅಂದ್ರ ಸದ್ಗುಣಗಳ ಮಧ್ಯದಲ್ಲಿ ಅದೊಂದು ಹೆಂಗೈತೆ ಅಂದ್ರ ಬಹಳಷ್ಟು ಸದ್ಗುಣಗಳ ಒಂದು ಮಧ್ಯದಲ್ಲಿ ಶ್ರೇಷ್ಠವಾದಂತ ಒಂದು ಮಣಿಗಳು ಇರ್ತಾವಲ್ಲ, ಮಣಿಗಳದಾಗ ಒಂದ್ ದಪ್ಪನ ಮಣಿ ಹಾಕಿರ್ತದ, ಅದು ಒಂದು ಮಧ್ಯೆ. ಅದ್ರಂಗ ಇಲ್ಲಿ ಕೂಡ ಯೋಗ್ಯವಾದಂತ ಅಧಿಕಾರಿಯೇ ಆತ. ಯಾಕಂದ್ರೆ ಪರಿಪಕ್ವ ಅಂತಃಕರಣ ಉಳ್ಳಂತವನಾಗಿದ್ದಾನ, ಯೋಗ್ಯ ಅಧಿಕಾರಿ ಅದಾನ. ಅಧಿಕಾರಿ ಇದ್ದವ್ರಿಗೆ ಮಾತ್ರ ಇದು ಹೇಳ್ಬೇಕನ್ನೋದದ. ಇಲ್ಲಾಂದ್ರೆ ಗುರುಗಳು ಕಂಗದಾರಿ ಕಿಂಗದಾರಿ ಅನ್ಕೊಂತ ಕುಂದ್ರವ್ರಿಗೆ ಹೇಳುವಂತದ್ದಲ್ಲ ಈ ಶಾಸ್ತ್ರ. ಗುರುವಿಗೂ ತಾಕತ್ತಿರ್ಬೇಕು, ಶಿಷ್ಯನಿಗೂ ಬಲಾಢ್ಯ ಗುರುವಿನಿಂದನೇ ಈ ಕೆಲಸ ಆಗಂಥದ್ದು. ಇದು ಸಾಮಾನ್ಯ ಅಲ್ಲ. ಒಂದು ತಾಯಿ ಮಗುವಿಗೆ ಒಂದು ದೊಡ್ಡವ್ರು ಮಾಡ್ಬೇಕಾದ್ರೆ ತಾಯಿಗೆ ಗೊತ್ತಲ್ಲ ಎಷ್ಟು ಕಷ್ಟ ಪಡ್ಬೇಕಂತ. ಅದ್ರಂಗ ಇಲ್ಲಿ ಗುರು ಕೂಡ ಶಿಷ್ಯನಿಗಾಗಿ ಕಷ್ಟ ಪಡ್ಬೇಕು ಬಾಳ. ಗುರು ಇರ್ಲಿಲ್ಲ ಅಂತ ಆಗ್ತದೇನ್ರಿ ಈ ಕೆಲಸ? ಅವನು ಉದ್ಧಾರ ಆಗ್ತಾನೇನ್ರಿ? ತನ್ನನ್ನು ತಾನು ತಿಳ್ಕೊಳಕ್ ಸಾಧ್ಯ ಅದೇನ್ರಿ? ಗುರು ಹೇಳಿದಾಗ ನಮ್ಗೆ ವಿಚಾರಗಳು ಗೊತ್ತಾಗ್ತಾವಲ್ಲ. ಗುರು ಹೇಳದೇ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತದ? ಶಿಷ್ಯನಿಗೆ ಹೆಂಗ್ ಗೊತ್ತಾಗ್ತದ? ಆತ ಬಂದಿದ್ದೇನಪ್ಪ, ನನಗೆ ಹುಟ್ಟು ಸಾವು ಅನ್ನುವಂಥ ದೊಡ್ಡ ದುಃಖ ಆಗ್ಯದ, ಈ ಜನನ ಮರಣ ಅನ್ನುವಂಥ ದುಃಖ ಆದಂದಾಗ ಹೋಗಪ್ಪ 4 ಗುಡಿ ಸುತ್ತರಿ ಯಾತ್ರೆ ಮಾಡಿ ಬಾ, ಅದಕ್ಕೂ ಅಲ್ಲಿ ಹೋಗಿ ಪೂಜೆ ಮಾಡಿ ಹಿಂಗ್ ಕಳ್ಸಿದ್ರೆ ಗುರು ಆಗ್ತಾನೇನತ? ಇದು ಕೇಳಿದಂತ ದೊಡ್ಡ ವಸ್ತು, ಆತ ಹೇಳುವಂತ ಸಣ್ಣ ವಸ್ತು ಅಂದಾಗ ಹೆಂಗಾಗಂಗದ? ಮತ್ತೆ ಗುರು ಆದ ಶಿಷ್ಯ ಬಂದು ಏನಾರ ಅದು ಕೊಡಪ್ಪ, ಇದಕ್ಕೆ ನನ್ನ ಮಗನಿಗೆ ಮಕ್ಕಳಾಗಿಲ್ಲಪ್ಪ, ಅದು ಆಸ್ತಿ ಕೊಡಪ್ಪ, ಇದು ನೌಕರಿ ಕೊಡಪ್ಪ ಕಂಗ ಅಂತ ಕೇಳಿದಾಗ, ಇಲ್ಪ ನೀನು ತತ್ವಮಸಿ ವಾಕ್ಯವನ್ನ ಅರ್ಥ ಮಾಡ್ಕೊಂಡು ಪರಬ್ರಹ್ಮ ಅಂತ ಹೇಳಿದ್ರೆ ಅದು ಚಂದ ಆಗ್ತದ? ಇಲ್ಲಲ್ಲ. ಅತನು ಬಲಾಢ್ಯ ಇರ್ಬೇಕು, ಅದನ್ನು ಜನನ ಮರಣ ರಹಿತನ ಮಾಡ್ಕೊಳ್ಬೇಕಪ್ಪ, ಈ ಜನ್ಮ ಕಡಿಮೆ ಮಾಡ್ಕೋಬೇಕು, ಆನಂದವಾಗಿರ್ಬೇಕು, ದುಃಖ ನಿವೃತ್ತಿ ಮಾಡ್ಕೊಳ್ಬೇಕು ಅನ್ನುವಂತ ಮುಮುಕ್ಷತ್ವ ಭಾವ ಹೊಂದಿರ್ಬೇಕು ಶಿಷ್ಯ. ಇದೇ ಸತ್ಯ ನೋಡಪ್ಪ, ಇದು ಮಿಥ್ಯೆ ಐತಿ, ಇದನ್ನ ತಗೋ, ಇದನ್ನ ಬಿಡು ಅಂತ ಹೇಳುವಂತವನು ಸದ್ಗುರು ಆಗ್ಬೇಕು. ಇವಿಬ್ಬರಿಗೂ ಒಲವಿನಿಂದ ಪ್ರೀತಿಯಿಂದ ನಡೆಯುವಂತ ಮಾತುಗಳು. ಅದಕ್ಕ ಇಲ್ಲಿ ಹೇಳಕತ್ತಾರ, ಖುಷಿ ಆಗ್ಬಿಡ್ತು ಕೇಳಿ. ಹೆಂಗೈತಪ್ಪ ಅಂದ್ರ, ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ನೋಡ್ರಿ ಹೆಂಗೈತ ನಿನ್ನ ಸ್ವರೂಪ,
ಇದನ್ನ ಹಿಂಗೈತಿ ಹಂಗೈತಿ ಅಂತ ಯಾವದಕ್ಕೂ ಪ್ರಮಾಣ ಕೊಟ್ಟು ಹೇಳಕ್ ಬರ್ದೇ ಇರುವಂತದ್ದು ಐತಿ ನೋಡಿ ನಿಂದು. 6 ಪ್ರಮಾಣಗಳೇನದಾವ, ಪ್ರಮಾಣಗಳಿಗೆ ನಿಲುಕದೆ ಇರುವಂತದ್ದದ ನಿನ್ನ ಸ್ವರೂಪ. ಹೆಂಗದ ನಿನ್ನ ಸ್ವರೂಪ ಹೆಂಗೈತಪ್ಪ ಅಂತಂದ್ರ ಹಿಂಗ ಊಹೆ ಹಿಂಗೆ ಅನುಮಾನ ಮಾಡಿ ಇದು ಹಿಂಗಿರ್ಬೋದು. ಈಗ ಅಲ್ಲಿ ಹೋಗಿ ಬರ್ತಿತ್ತಂದ್ರೆ ಅಲ್ಲಿ ಬೆಂಕಿ ಐತಪ್ಪ ಅಂತ ಅನುಮಾನದಿಂದ ನಾವ್ ಹೇಳ್ಬೋದು ಬೆಂಕಿ ಐತೆ ಅಂತ ಅಲ್ಲಿ. ಆದ್ರೆ ಇದು ಹೇಳಕ್ ಬರ್ತೇನಂದ್ರ ಹಂಗ್ ಬರ್ದೇ ಇರುವಂತದ್ದು ಐತಿ ಇದು ವಸ್ತು. ಮತ್ತೆ ಇದು ವಚನಕ್ಕೆ ಗೋಚರ ಮಲ್ಲಂದ್ರೆ ಇದು ಮಾತಿಗೆ ಏನಾರ ಗೋಚರ ಆಗ್ತದೇನೋ ಅಂದ್ರ ಇದು ಮಾತಿಗೂ ಗೋಚರ ಆಗಂಗಿಲ್ಲ. ಈ ಮಾತಿನಿಂದ ಹೇಳ್ಬೇಕಂದ್ರೆ ಮಾತಿಗೆ ಏನಾರು ಗೋಚರ ಆಗ್ತದೇನಂದ್ರೆ ಇದು ಮಾತಿನಿಂದನೂ ಬರಂಗಿಲ್ಲ. ಅದಕ್ಕೆ ಹೇಳ್ತಾರ ನಿಜವೀಸಬಾರದು ಸಂಪನ್ನ. ಸಂಪನ್ನ ಅಂದ್ರೆ ಏನು? ಸಾಧನ ಚತುಷ್ಟಯ ಸಂಪನ್ನನಾದಂತ ಶಿಷ್ಯನೇ. ಇದು ವಚನಕ್ಕೆ ಗೋಚರಮಲ್ಲ. ಇದು ವಚನಕ್ಕೆ ಮಾತಿನಲ್ಲಿ ಸಿಕ್ಕಂತದ್ದು ಐತೇನು? ಯಾವ್ದೋ ಒಂದು ವಸ್ತುವನ್ನ ತಿಳಿಸಿಕೊಡುವಂಗ ಇದನ್ನು ತಿಳಿಸಿಕೊಡಕ್ ಸಾಧ್ಯ ಅದನ್ನು ಅಂದ್ರೆ ಇಲ್ಲ 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 ಬರಂಗಿಲ್ಲ. ಅದು ಮಾನಸಿಕ ವಿಷಯ ಮಲ್ಲದು. ಈಗ ಮನಸ್ಸಿಗೆ ಒಂದು ವಿಷಯಗಳು ಅದಾವ. ಈ ಕಣ್ಣಿಗೆ ಏನದ? ರೂಪ ನೋಡುವಂಥದ್ದು ವಿಷಯ ಅದ. ಕಿವಿಗೆ ಏನದ? ಶಬ್ದ ಕೇಳುವಂಥದ್ದು ವಿಷಯ ಅದ. ಮೂಗಿಗೆ ವಾಸನೆ ನೋಡುವಂಥದ್ದು ವಿಷಯ ಅದ. ಬಾಯಿಗೆ ರುಚಿ ನೋಡುವಂಥದ್ದು ವಿಷಯ ಅದ. ಚರ್ಮಕ್ಕ ಸ್ಪರ್ಶ ನೋಡುವಂಥದ್ದು. ಆದ್ರೆ ಇದು ಮನಸ್ಸಿಗೆ ಏನಾದ್ರು ವಿಷಯ ಐತೇನ ಅಂದ್ರೆ ಇದು ಮನಸ್ಸಿಗೆ ವಿಷಯ ಮಲ್ಲಂತ. ಮತ್ತೊಂದನಿವಿಂದ ಅದಕ್ಕೆ ಹೇಳ್ತಾರ ಅವ್ರು, ಯಾವ್ದು ಚಿನ್ನಕ್ಕಿಂತದಕ್ ಬರ್ತದ ಅಂತದಕ್ಕ ಬರ್ತದ ಅಂತಂದ್ರ ಇಲ್ಲಿ ಹೇಳಕ್ ಬರದೇ ಇರುವಂತದ್ದು ಯಥೋ ವಾಚೋ ನಿವರ್ತದೆ ಅಂತ ಹೇಳ್ತಾರೆ. ಯಾಕಂದ್ರ ಇದು ಹೆಂಗೈತೆ ಅಂತಂದ್ರ ಇದು ಹಂಗದ ಹಿಂಗದ ಅಂತ ಹೇಳಕ್ ಬರದೇ ಇರುವಂಥದ್ದು. ಇದನ್ನ ಯಾಕಂತಂದ್ರ ಯಾವ್ದಕ್ಕೂ ಸಿಗೋದೇ ಇಲ್ಲ. ಆತನ ಅಚ್ಚ ಕಡೆ ಯಾವ್ದು ಇಲ್ಲೇ ಇಲ್ಲ. ಇದನ್ನ ಯಾಕಂತಂದ್ರೆ ಈ 6 ಪ್ರಮಾಣಗಳಿಗೆ ನಿಲುಕದೆ ಇರುವಂತ ವಸ್ತುನ ನಿನಗೊಂದು ಅನುವಿನಿಂದ ಹೇಳ್ತೀನಪ್ಪ. ಮತ್ತೊಂದು ಅನುವಿಂದ ಮತ್ತೊಂದು ಅನುವಿಂದ. ಈಗ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರ ಏನ್ ಹೇಳ್ತಾರೆ? ಉಪದೇಶಿಸಬೇಕಾದ್ರಿಂದ ನಾವೊಂದು ಅನುವಿನಿಂದ ನಿನಗೆ ಹೇಳತ್ತೀನಿ ನೋಡು. ಅದಕ್ಕೆ ಗುರುವಿನ ನಗುರವ್ರ ಅಧಿಕಂ ಅಂತ ಯಾಕೆ ಹೇಳಿದಾರ ಅಂತಂದ್ರ ಎಲ್ಲಕ್ಕಿಂತ ಶ್ರೇಷ್ಠವಾದಂತವನು ಇಂಥ ಯಾವ್ದಕ್ ನಿಲುಕದೇ ಇರುವಂತದ ವಸ್ತುವನ್ನ ನಿನಗ ತಿಳಿಯುವಂಗ ಹೇಳ್ತಾನಲ್ಲ, ಅದಕ್ಕೆ ಸದ್ಗುರು ಎಲ್ಲಕ್ಕಿಂತನೂ ಶ್ರೇಷ್ಠ ಅನ್ನುವಂಥದ್ದು. ಯಾಕಂದ್ರ ಮತ್ತೊಂದು ಅನುವಿಂದಂ ಉಪದೇಶಿಸಬೇಕಾದ್ರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದ ನೋಡಿ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳಿಂದ ಕೂಡಿದಂಥದ್ದು. ಸತ್ ಹೇಳಿದಾರೆ ಸತ್ಯಂ ಜ್ಞಾನಂ, ಸತ್ಯ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ಯಾವಾಗ್ಲೂ ಇರುವಂಥವನು, ಪರಿಪೂರ್ಣವಾಗಿರುವಂಥವನು ನೀನು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ ಪರಿಪೂರ್ಣ ಅಂತಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಇರುವಂಥವ್ನು ನೀನು. ಯಾವಾಗ್ಲೂ ಇರುವಂಥವನು. ಆವಾಗೂ ಇದ್ದಿ, ಈಗೂನು ಇರ್ತೀವಿ, ಮುಂದೂ ಇರ್ತೀವಿ. ಅದಕ್ಕೆ ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು. ದೃಶ್ಯ ವಿಲಕ್ಷಣ, ದೃಶ್ಯವಾಗಿ ಕಾಣುವಂಥದ್ದು ಯಾವುದು ಅಂದ್ರೆ ಈ ಜಗತ್ತು ಇರುವಂಥದ್ದು. ಯಾಕಂತಾರೆ ಈ ಮಾಯೆಯಿಂದ ಕೂಡಿದಂಥದ್ದು. ಅದ್ ಹೆಂಗೈತೆ ಅಂದ್ರ ಅಸತ್ಯದಿಂದ ಕೂಡ್ಯದ, ಜಡದಿಂದ ಐತೆ, ದುಃಖದಿಂದ ಐತೆ, ನಿತ್ಯದಿಂದ ಐತೆ, ಪರಿಚಿನ್ನತೆಯಿಂದ ಐತೆ. ಇದು ಈ ರೀತಿಯಾಗಿ ಕೂಡಿದಂಥದ್ದು ದೃಶ್ಯವಾದಂಥದ್ದು ಈ ಮಾಯೆಗೆ. ಮಾಯೆ ಹೆಂಗೈತೆ? ಅಸತ್ತದ, ಜಡದಿಂದ ಕೂಡ್ಯದ, ದುಃಖದಿಂದ ಕೂಡ್ಯದ, ಅನಿತ್ಯ ಅದ, ಪರಿಚಿನ್ನತೆಯಿಂದ ಕೂಡ್ಯದ. ಈ ಲಕ್ಷಣಗಳನ್ನ ಕೂಡಿದಂಥದ್ದು ದೃಶ್ಯವಾದ ಇದು ಮಾಯೆಗೆ. ನೀನ್ ಹೆಂಗಿದೆ? ದೃಗ್ರೂಪ, ದೃಕ್ ಆಗಿದೆ. ನಿನ್ನ ಸ್ವರೂಪ ಹೆಂಗೈತಪ್ಪ ಅಂದ್ರ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಈ ದೃಶ್ಯವಾದಂಥದಕ್ಕೆಲ್ಲ ನೀನು ಹೆಂಗಿದೆ ಅಂದ್ರೆ ವಿಲಕ್ಷಣ ರೂಪದಿಂದ, ಸಾಕ್ಷಿ ರೂಪದಿಂದ ಇದ್ದೀಯಪ್ಪ ನೀನು. ಅದಕ್ಕೆ ಈ ರೀತಿಯಾಗಿ ಇದು ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು ನೋಡ್ರಿ. ಇದನ್ನ ನಾನು ಯಾಕಂತಂದ್ರ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಈ ಉತ್ಪನ್ನವಾದಂತಹ ಈ ಅಖಂಡ ಬ್ರಹ್ಮಾಕಾರ ಅಂತಃಕರಣ ವೃತ್ತಿ
ವ್ಯಾಪ್ತಿಯಿಂದಲೂ ಇದೇನಾಗ್ತದೆ ತಿಳ್ಕೊಂಡಾಗ ಇದು ಅಪರೋಕ್ಷ ಜ್ಞಾನ ಆಗ್ತದೆ. ಯಾಕಂದ್ರೆ ಇದು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಧ್ಯಾನಿಸಿ ಪೇಳಿತು ಸ್ಮೃತಿಗಳ ಮೊತ್ತ ಅಂತ ಕೂಡ ಹೇಳ್ತಾರ. ಯಾಕಂತಂದ್ರೆ ಇಲ್ಲಿ ಮನಸ್ಸಿಗೆ ಏನು ಗೋಚರಮೆಂದೆನಿಸುತ್ತ ಯಾಕಂತಂದ್ರೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಶ್ರುತಿಗಳ ಮುಖಾಂತರ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಶಿಷ್ಯನಿಗೆ ಇದು ಬೋಧ ಮಾಡಲಾಗ್ತದೆ. ಯಾಕಂತಂದ್ರೆ ಇಲ್ಲಿ ಕೂಡ ತತ್ವಮಸಿ ಮಹಾವಾಕ್ಯಗಳಿಂದಲೂ ಈ ವಾಕ್ಯ ಶ್ರವಣ ಮನನ ಮಾಡೋದ್ರಿಂದ ಇಲ್ಲಿ ಅಂತಃಕರಣದಲ್ಲಿ ಬ್ರಹ್ಮಕಾರ ವೃತ್ತಿ ಆಗ್ತದೆ. ಹಾಗೆ ಅವಾಗೇನಾಗ್ತದ ಅಪರೋಕ್ಷ ಜ್ಞಾನ ಆಗ್ತದ. ಈ ರೀತಿ ಏನಾಗ್ತದ, ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತಾ ಜಾನಿಸಿ ಪೇಳಿತ್ತು ಶ್ರುತಿಗಳ ಮೊತ್ತ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡುವಂತ ಅಂತಃಕರಣದ ವೃತ್ತಿ ವ್ಯಾಪ್ತಿಗೆ ಸಾಕ್ಷಾತ್ಕಾರ ಆಗುವಂಥದ್ದು ಎಲ್ಲಿ ಆಗ್ತದಂದ್ರೆ ಅಂತಃಕರಣದಲ್ಲಿ ಆಗುವಂಥದ್ದು. ಈ ರೀತಿಯಾಗಿ ಬ್ರಹ್ಮ ಯಾಕಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಇದು ತಿಳ್ಕೊಂಡು ಅದನ್ನ ಯಾವುದು ನಿಶ್ಚಯ ಮಾಡ್ಕೊಳ್ಳುವಂಥದ್ದು ಮುಖ್ಯ. ಈ ರೀತಿ ಹೇಳ್ತದಪ್ಪ. ಶ್ರುತಿಗಳ ಮೊತ್ತ ಅಂತಂದ್ರ ಶ್ರುತಿಗಳ ಒಂದು ಸಮೂಹ ಹೇಳಕತ್ತದ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಅಷ್ಟು ಗೊತ್ತಿರದೇ ಇರುವಂತದ್ದು, ಕಾಣದೇ ಇರುವಂತದ್ದು, ಮನಸ್ಸಿಗೆ ಗೋಚರ ಆಗದೆ ಇರುವಂತದ್ದನ್ನ ನಿನಗ ತಿಳಿವಂಗ ನಾವೊಂದು ಅನುವಿನಿಂದ ಹೇಳ್ತೀನಿ, ಭಯ ಪಡಬೇಡಪ್ಪ ಅನ್ನುವಂಥದ್ದು ಗುರುಗಳ ವಾಕ್ಯ ಇಲ್ಲಿ. ಮತ್ತೇನ್ ಹೇಳ್ತಾರ, 3ನೇ ನುಡಿಯಲ್ಲಿ ಹೇಳ್ತಾರ, ನಿಜದೊಳು ಸದಸತ್ತಾಗಿಯೇ ಶಕ್ತಿ ಅಜೆ ಎನಿಸುವುದದು ಮಾಯಾಶಕ್ತಿ ಅದುವೇ ಜಗತ್ಕಾರಣಮಾಗಿಹುದು ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿಹುದು ನಾನತ್ವಕ್ಕೆ ಕಾರಣಮಾಗಿಹುದು ಆನಂದಚ್ಛಾದಕಮಾಗಿಹುದು ಸದ್ಭಾವವನ್ನು ಇಲ್ಲೆನಿಸುತ್ತಿಹುದು ಚಿದ್ಭಾವವನ್ನದು ಮುಸುಗಿರುತ್ತಿಹುದು ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು ಇಲ್ಲದ ಲೋಕವನ್ನು ಉಂಟೆನಿಸುವುದು ಮಾನ್ಯನೇ ಇದು ನಿನ್ನನ್ನೇ ನೆಮ್ಮಿಹುದು ಅನ್ಯನ್ಯೇತರ ಮಾಗಿಹುದು ಅಂತ 3ನೆಯ ನುಡಿಯಲ್ಲಿ ಇಲ್ಲಿ ಹೇಳ್ತಾರ. ಇದು ಹೆಂಗಾಗ್ತದಪ್ಪ ಅಂತಂದ್ರ ನಿನ್ನ ನಿಜ ಸ್ವರೂಪದಲ್ಲಿ ಅನಾದಿ ಅಂದ್ರ ಅನಿರ್ವಚನೀಯವಾದ ಒಂದು ಮಾಯಾಶಕ್ತಿ ಐತಪ್ಪ ಅಂತ ಹೇಳ್ತಾರ. ಅದಕ್ಕೇನದಲ್ಲಿ ಮಾಯ ಒಂದು ಶಕ್ತಿ ಐತೆ. ಯಾಕ ನಿನ್ ಏನೊಂದು ಇರದೇ ಇರುವಂತ ಏನಂದ್ರ ಪರಬ್ರಹ್ಮ ಸ್ವರೂಪದಲ್ಲಿ ಏನಾಯ್ತು ಅಂದ್ರ ಮಾಯೆ ಪ್ರತಿಬಿಂಬ ಮಾಯೆಯಲ್ಲಿ ತೋರಿತು ಪ್ರತಿಬಿಂಬದಲ್ಲಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಹೆಂಗ ಯಾವ ರೀತಿ ಅಂತಂದ್ರ ಅಗ್ನಿಯಲ್ಲಿ ದಾಹಕ ಶಕ್ತಿ ಐತಿಲ್ಲ, ಅಗ್ನಿಯಲ್ಲಿ ನೀರನ್ನು ಹೀರ್ಕೊಳ್ಳುವಂತ ಶಕ್ತಿ ಇರ್ತದಲ್ಲ, ದಾಹಕ ಶಕ್ತಿ ಅದ. ಮಣ್ಣಿನಲ್ಲಿ ಹೆಂಗದ ಜಿಗಿ ಶಕ್ತಿ ಅದ. ಮತ್ತೆ ಹೌದಿಲ್ಲ, ಈಗ ಸಚ್ಚಿದಾನಂದ ಘನ ಸ್ವರೂಪನಾದ ನಿನ್ನಲ್ಲಿ ಏನದ ಒಂದು ಶಕ್ತಿ ಅದ. ಏನ್ ಶಕ್ತಿ ಅದ? ಮಾಯ ಶಕ್ತಿ ಅದ. ಇದು ಯಾವ ರೀತಿ ಅದಂತಂದ್ರೆ ಹೇಳ್ತಾರ, ಅದು ಹೆಂಗದಂತಂದ್ರೆ ಮಾಯಾಶಕ್ತಿ. ಅದಕ್ಕ ಇಲ್ಲಿ ಮಾಯಲ್ಲಿ ಬಿದ್ದಿದ್ದ ಮಹೇಶ್ವರ ಅಂತ ಅನ್ಸ್ಕೊಂಡು ಜಗತ್ತಿನ ಘಟಿತವಾದಂತಹ ಒಂದು ಆ ಶಕ್ತಿ ಇಲ್ಲಿ ಉತ್ಪತ್ತಿ ಇರುವಂಥದ್ದು. ಯಾಕಂತಂದ್ರ ಈ ಮಾಯೆಯಿಂದನೇ ಈ ಜಗತ್ತು ಕಾಣುವಂಥದ್ದು. ಇದೇ ರೀತಿಯಾಗಿ ಅಗ್ನಿಯಲ್ಲಿರುವ ದಾಹಕ ಶಕ್ತಿಯು ಮತ್ತೆ ಮಣಿ ಮಂತ್ರ ಔಷಧಿಗಳಲ್ಲಿ ಪ್ರತಿಬಂಧಕದಿಂದ ಇಲ್ಲೆಂದು ನೋಡ್ರಿ, ಪ್ರತಿಬಂಧಕ ಅಭಾವದಿಂದ ಉಂಟೆಂದು ಎಣಿಸ್ಕೊಳ್ತದ. ಪ್ರತಿಬಂಧಕದಿಂದ ಔಷಧಿಗಳ ಒಂದು ಪ್ರತಿಬಂಧಕದಿಂದ ನೋಡ್ರಿ ಇಲ್ಲಂತ, ಪ್ರತಿಬಂಧಕ ಅಭಾವದಿಂದ ಉಂಟಂತ ಹೇಳಿಸ್ಕೊಳ್ತದ. ಅದೇ ರೀತಿ ನಿನ್ನಲ್ಲಿರುವ ಮಾಯಾಶಕ್ತಿ ಹೆಂಗೈತಪ್ಪ ಅಂತಂದ್ರ ಅಜ್ಞಾನ ಮತ್ತು ಜ್ಞಾನ ಈ ಅವಸ್ಥೆಗಳಲ್ಲಿ ಉಂಟು ಇಲ್ಲ ಅಂತ, ಅಜ್ಞಾನ ಅವಸ್ಥೆಯಲ್ಲಿ ಐತಿ ಅಂತ ತೋರಿಸ್ತದ, ಜ್ಞಾನದ ಅವಸ್ಥೆಯಲ್ಲಿ ಇಲ್ಲ ಅಂತ ತೋರಿಸ್ತದ. ಈ ರೀತಿಯಾಗಿ ನಿನ್ನಲ್ಲಿ ತೋರ್ತದಪ್ಪ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ನಿಜದೊಳು ಸದಸತ್ತಾಗಿಯ ಶಕ್ತಿ ಅಂದ್ರ ಆದ ಇಲ್ಲ ಅನ್ನಂಗ ನಿಜದೊಳು. ಯಾವುದು ಅಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗ ಇದೆ ಅನ್ನಿಸುವಂಥದ್ದು, ಆಮೇಲೆ ಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲ ಅನ್ನುವಂಥದ್ದು, ಉಂಟಿಲ್ಲ ಅನ್ಸುವುದು. ಈ ರೀತಿಯಿಂದ ಕೂಡಿದಂತ ಶಕ್ತಿ. ಅಜೇ ಎನಿಸುವುದು ಮಾಯಾಶಕ್ತಿ. ಅಜೇ ಎನಿಸುವುದು ಅಂತಂದ್ರ ನೋಡ್ರಿ ಯಾವಾಗ್ಲೂ ಇರುವಂಗ ತೋರ್ತದ. ಅನಾದಿ ಅನಿಸ್ತದ. ಉತ್ಪತ್ತಿ ಇಲ್ಲದ್ರಿಂದ ಅನಾದಿ ಅಂತ ಅನಿಸ್ತದ. ಇದು ಮಾಯ ಕೂಡ ಉತ್ಪತ್ತಿ ಆಗ್ಯದೇನು. ಈಗ ನಮ್ಗ ಏನ ಅಂತಂದ್ರ
ಮಂಜು ಮಂಜು ಅಂತ ಇರ್ತದೆ. ಇನ್ನು ದೂರ ನೋಡಿದಾಗ ಈಗ ಚಳಿಗಾಲದಾಗ ಇದ್ರಾಗ ಮಂಜು ತೋರ್ತದ ನೋಡ್ರಿ ಬೆಳಗ್ಗೆ. ಈ ಕಡೆ ಜಾಸ್ತಿ ಶಿವಮೊಗ್ಗ ಕಡೆ ಈ ಕಡೆ ಎಲ್ಲ ಮಲೆನಾಡ್ ಕಡೆ ಇಷ್ಟು ತೋರ್ದಂಗ ಆಗ್ತದ. ಆದ್ರೆ ನಮಗ್ ಹೋದಂಗ ಅದು ಮಾಯ ನಿಜ ಅದನ, ತೋರದ್ ಬಿಟ್ಟದನ ತೋರಿ ಅದ. ಆದ್ರೆ ವಿಚಾರ ಮಾಡಿದ್ರೆ ಅದು ಐತೇನಂದ್ರೆ ಇಲ್ಲ, ಮಾಯೆ. ಅದು ಹೆಂಗದಂತಂದ್ರ ಅದಕ್ಕೆ ಉತ್ಪತ್ತಿ ಇಲ್ಲದ್ರಿಂದ ಅನಾದಿ ಅಂತ ಅನ್ಸೋದು. ಆ ಅನಾದಿಯಾದ ಮಾಯೆ ಏನಾಗ್ಯದ, ಈ ಜಗತ್ತಿಗೆ ಕಾರಣ ಆಗ್ಯದ ನೋಡ್ರಿ. ಆ ಮಾಯೆ ಅನ್ನುವಂಥದ್ದು ವಿಚಾರ ಮಾಡಿದ್ರೆ ಇಲ್ಲ, ಆದ್ರ ಆ ಮಾಯೆಯಿಂದನೇ ನಡೆದ್ರಿ. ಈಗ ಹೆಂಗ್ ತೋರ್ತದ ನೋಡ್ರಿ, ಮಂಜು ತೋರ್ತದ, ದೂರಿಂದ ಎಷ್ಟು ಮಂಜು ಅದ್ರಿ ಅಂತೀವಿ. ಆದ್ರ ಅದ್ರ ಒಳಗಡೆ ಹೋದಂಗ ಮಾಯ ಐತೇನು ಇಲ್ಲ. ವಿಚಾರ ಮಾಡೋದಕ್ಕಿಂತ ಮುಂಚೆ ಐತೆ ಅನಿಸ್ತದೆ, ವಿಚಾರ ಮಾಡಿದಾಗ ಇಲ್ಲ ಅದು. ಅದಕ್ಕೆ ಏನಾಗ್ತದೆ ಇಲ್ಲಿ ನೋಡ್ರಿ, ಅಂತ ಅಘಟಿತ ಘಟನಾ ರೂಪವಾದಂತ ಶಕ್ತಿ ಇದು. ಇದು ಹೆಂಗೈತಂದ್ರೆ ಅದು ಅಂತಿಂತದಲ್ಲ. ಇದು ಈ ಮಾಯ ಶಕ್ತಿ ಅನ್ನುವಂಥದ್ದು ಅಘಟಿತ ಅಂತ ಹೇಳ್ತಾರ. ಅಘಟಿತ ಘಟನಾ ರೂಪವಾದಂತ ಶಕ್ತಿ ಇದು. ಇದು ಮತ್ತೆ ಉತ್ಪತ್ತಿನೂ ಇಲ್ಲ. ಇದು ಉತ್ಪತ್ತಿ ಇಲ್ಲದ್ರಿಂದ ಇದು ಹೆಂಗದ, ಅನಾದಿ ಅಂತ ಅನಿಸ್ತದೆ. ಇದು ಅನಿಸ್ತಂಗಾಗ್ತದೆ. ಆ ಅನಾದಿಯಾದ ಈ ಮಾಯೆ ಏನೈತೆ ನೋಡ್ರಿ, ಇದೇ ಈ ಜಗತ್ತಿಗೆ ಕಾರಣ ಆಗ್ಯದ. ಮತ್ತೆ ಇದು ನಾಮ ರೂಪಾತ್ಮಕ ಸೃಷ್ಟಿ ಕಾರಣ ಆಗ್ಯದ. ಇದು ನಾಮ ರೂಪಾತ್ಮಕ ಕಾಣಕತ್ತದಲ್ಲ, ಇದು 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 ಜಗತ್ ಕಾರಣ ಮಾಡಿದ. ಅದರಿಂದ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ನೋಡ್ರಿ. ಅದರಿಂದನೇ ಈ ಮಾಯಾ ಶಕ್ತಿಯಿಂದನೇ ಈ ಜಗತ್ತು ತೋರ್ಲಕ್ ಹಚ್ಬಿಟ್ಟಾದ. ಹೆಂಗ ನಾಮ ರೂಪಾತ್ಮಕ ಈ ಜಗತ್ತು, ಈ ಸೃಷ್ಟಿಗೆ ಕಾರಣ ಆಗುವಂಥದ್ದು ಯಾವುದು, ಮಾಯೆ. ಈ ಕಾರ್ಯವಾದಂತ ಈ ಪ್ರಪಂಚ ಏನ್ ಜಗತ್ತೇನ್ ಕಾಣಕತ್ತಿಲ್ಲ, ಈ ಶರೀರ ಕಾಣಕತ್ತಿದಿಲ್ಲ ಈಗ ನಮ್ಗ. ಅದಕ್ಕ ಬರೇ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಬರೇ ಹೊರಗಡೆ ನೋಡೋದಲ್ಲ, ಈ ಶರೀರ ಕೂಡ ಹೆಂಗದ ಮಾಯಿಂದ ಆದಂತ ಈ ಜಗತ್ತಿದು ಪಿಂಡಾಂಡ. ಅದಕ್ಕ ಇದು ಹೆಂಗಂದ್ರ ಅಘಟಿತ ಘಟನಾ ರೂಪವಾದಂತ ಈ ಶಕ್ತಿ ಉತ್ಪತ್ತಿ ಇಲ್ಲದ್ರಿಂದ ಅನಾದಿಯಾದ. ಮತ್ತ ಅನಾದಿಯಾದ ಈ ಮಾಯ ನಾಮ ರೂಪಾತ್ಮಕ ಸೃಷ್ಟಿ ಕಾರಣ ಆಗ್ಯದ, ಈ ಜಗತ್ತಿಗೆ ಕಾರಣ ಆಗ್ಯದ ನೋಡ್ರಿ ಅದು. ಮತ್ತೆ ಈ ಪ್ರಕೃತಿ ಏನ್ ತೋರ್ತಲ್ಲ, ಈ ಮಾಯ ಅನ್ನುವಂಥದ್ದೇ ಒಂದು ಪ್ರಕೃತಿ. ಆ ಪ್ರಕೃತಿ ಒಳಗ ವಿಕೃತಿ ಆಗಕ್ ಶುರು ಆಯ್ತು. ಪ್ರಕೃತಿ ವಿಕೃತಿ ಆಗಕ್ ಶುರು ಆಯ್ತು. ಹೆಂಗಾಯ್ತು ಅಂತಂದ್ರ, ಈ ಪ್ರಕೃತಿ ಒಳಗ 3 ಗುಣಗಳು ಅದಾವ. ಏನು, ಸತ್ವ, ರಜೋ, ತಮ. ಇವು ಹೆಂಗಾಗ್ತಾವ, ವಿಕೃತಿ. ಇವು ವಿಕಾರ ಆಗ್ತಾ ಬರ್ತಾವ. ಇವೇ ಬೀಜಗಳು ಬೆಳೆಯೋದಕ್ಕೆ. ಪ್ರಕೃತಿ ಅಲ್ಲಿಂದನೇ ಬರ್ತದೆ. ಏನಂದ್ರ ಪ್ರಕೃತಿ ಅದು ಸ್ವಲ್ಪ ವಿಕಾರ ಆದಗಳೇ ಮಹತ್ವ ಅಂತ ಅನ್ಸ್ಕೊಳತ್ತೆ. ಅದರಿಂದ 3 ಅಹಂಕಾರ ತ್ರಯಗಳು ಹುಟ್ಟುತ್ತಾವ. ಅಲ್ಲಿಂದ ಭೂತಾದಿ ಅಹಂಕಾರ, ಪಂಚತನ್ಮಾತ್ರೆಗಳು ಇವೆಲ್ಲ ಹುಟ್ಟುತ್ತಾವ. ಈ ಪ್ರಕೃತಿ 3 ಸತ್ವ ರಜೋತಮಗಳನ್ನ ಗರ್ಭೀಕರಿಸ್ಕೊಂಡಿರ್ತದ. ಮಹತ್ವ ಅಂತಂದ್ರ ಏನಂದ್ರ ಆ ಕಡೆ ಬೀಜನೂ ಅಲ್ಲ, ಈ ಕಡೆ ಬೆಳೆನೂ ಅಲ್ಲ, ಮಧ್ಯೆ. ಈಗ ಒಂದು ಶೇಂಗದ ಕಾಳು ಭೂಮಿಗೆ ಹಾಕಿದಾಗ ಮುಂಜಾನೆನಷ್ಟಿಗೆ ಅದು ದಪ್ಪ ಊದ್ಕೊಂಡಿರ್ತದ. ಆ ಕಡೆ ಬೀಜನೂ ಅಲ್ಲ, ಈ ಕಡೆ ಮೊಳಕೆನೂ ಅಲ್ಲ. ಅದು ಮಹತ್ವ ಅಂದ್ರೆ ಗರ್ಭೀಕರಿಸ್ಕೊಂಡಿರ್ತದ 3 ಗುಣಗಳನ್ನ ಈ ಪ್ರಕೃತಿ. ಅದೇ ಬೀಜ ಯಾವ್ದಕ್ಕೆ, ಜಗತ್ತಿಗೆ. ಜಗತ್ತು ಉತ್ಪನ್ನ ಆಗೋದಕ್ಕೆ ಇವು ಬೀಜ. ಈ ಪ್ರಕೃತಿನೇ ಬೀಜ ಅಂತ ಹೇಳಿಸ್ಕೊಳ್ತದೆ. ಮತ್ತೆ ಏನ್ ನಾನತ್ವಕ್ಕೆ ಕಾರಣವಾಗಿರುವುದು ಅಂದ್ರ ಜಡ ಚೇತನ ಭೇದಗಳಿಗೆ, ಈ ಜಡ ಅಜಡವಾಗಿರುವಂಥದ್ದು, ಚೇತನ ಜಡ ಆಗಿರುವಂಥದ್ದು, ಜಡ ಭೇದ. ಈ ಭೇದಗಳು ಏನದವ ನಾನತ್ವಕ್ಕೆ, ಈ ಭೇದಗಳಿಗೆ ಕಾರಣ ಆಗ್ಯದ ನೋಡ್ರಿ. ಪ್ರಕೃತಿ ವಿಕೃತಿಯಾಗಿ ಇವೆಲ್ಲ ನಾನತ್ವ ಜಡ ಚೇತನ ಭೇದಗಳಿಗೆ ಕಾರಣ ಆಗ್ಯದಿದೆ. ಇದೆ ಯಾಕಂದ್ರೆ ಈ ಪ್ರಕೃತಿ ವಿಕೃತಿಯಾಗಿ. ಅದರಿಂದ ಎಂದಿಗಾದ್ರು, ಯಾಕಂದ್ರೆ ಇದು ನೋಡ್ರಿ ಅದಕ್ಕೆ ಹೇಳ್ತಾರ, ಅದರಿಂದ ಪ್ರಕೃತಿ ಎನಿಸಿಕೊಳ್ಳುತ್ತಿದ್ದು ನಾನತ್ವಕ್ಕೆ ಕಾರಣವಾಗಿದೆ. ಅದರಿಂದ ಆನಂದ ಆಚ್ಛಾದಕವಾಗಿರುವುದು. ಇಲ್ಲೇನಾಗ್ಬಿಡ್ತೀಗ, ಈ ಮಾಯಾ ಘಟನೆಯಿಂದ ಈ ಜಗತ್ತು ತೋರಿ ನಾಮರೂಪಗಳನ್ನ ತೋರಿ ಇದ್ದ ವಸ್ತುವನ್ನ ಇಲ್ದಂಗ ಮಾಡ್ಬಿಡ್ತಿದ್ರು. ಆನಂದವನ್ನ ಮುಚ್ಚಿ ಹಾಕ್ಬಿಡ್ತು. ಯಾವಾಗ ಕೆರೆ ಒಳಗ ಒಂದ್ ಗಿಡ ಹುಟ್ಟಿತ್ತು, ಆ ನೀರನ್ನ ಮುಚ್ಚಿ ಹಾಕ್ಬಿಡ್ತು ನೋಡ್ರಿ. ಅಲ್ಲೇ ಉಟ್ಕೊಂಡಂತ ಆ ಬಳ್ಳಿ ಏನ್ ಮಾಡ್ತು, ನೀರ್ ಕಾಣ್ಲಾರ್ದಂಗ ಮಾಡಿತು. ಭೂಮಿಯಲ್ಲಿ ಬೆಳೆದಂತ ಬೆಳಿ ಏನ್ ಮಾಡ್ತದಂದ್ರ, ಮೊದಲು ಭೂಮಿ ಕಾಣತ್ತದ,
ಬೆಳಿ ಎಲ್ಲ ಬೆಳೆದಗಳನ್ನೇ ಭೂಮಿ ಕಾಣ್ಲಾರ್ದಂಗ ಮಾಡಿಬಿಡ್ತದ ನೋಡ್ರಿ. ಯಾವ ಆಧಾರದಾಗ ಬೆಳೀತದ? ಭೂಮಿ ಆಧಾರದಾಗ ಬೆಳೆದಂತದ್ದು ಬೆಳಿ ಭೂಮಿಯನ್ನೇ ಕಾಣ್ಲಾರ್ದಂಗ ಮಾಡಿಬಿಡ್ತದೆ. ಅದ್ರಂಗ ನೀರಲ್ಲಿ ಬೆಳೆದಂತ ಒಂದು ಬಳ್ಳಿ ನೀರನ್ನೇ ಕಾಣ್ಲಾರ್ದಂಗ ಮಾಡ್ಬಿಡ್ತಲ್ಲ. ಅದ್ರಂಗ ನಿನ್ನಲ್ಲಿ ಬಂದಂತ ಈ ಮಾಯಾ ಅನ್ನುವಂಥದ್ದು ನಿನ್ನ ಸ್ವರೂಪವನ್ನು ಮುಚ್ಚಿ ಹಾಕ್ಬಿಡ್ತು ನೋಡ್ರಿ. ಅದಕ್ಕೆ ಆನಂದ ಛಾದಕ ಮಾಗಿಹುದು ಸದ್ಭಾವವನ್ನು ಇಲ್ಲೆನಿಸುವುದು. ಇದನ್ನ ಇಟ್ಕೊಂಡು ನಾಳೆ ಮಾತಾಡೋಣ, ಯಾಕಂದ್ರೆ ಟೈಮ್ ಆಗ್ಯದ. ಬಡ 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 ಹೇಳ್ತೀನಿ ಅನ್ನೋದು ಬೇಡ. ಗುರುನಾಥ ಏನೇನು ಹೇಳಿಸ್ತಾನ ನಿಧಾನ ಹೋಗೋಣ. ನಾಳೆ ಇದನ್ನ ಇಟ್ಕೊಂಡು ಮಾತಾಡೋಣ. ಇದೇ ನುಡಿಯನ್ನ ಇಟ್ಕೊಂಡು ಮಾತಾಡೋಣ. ಮೂಲ ನುಡಿಯನ್ನ ಇಟ್ಕೊಂಡು ಮಾತಾಡೋಣ. ಒಂದೆರಡು ಮೂರು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ